ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕ ರೈತರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಆನ್ಲೈನ್ ಕಂಪನಿಗಳು ಕೇವಲ ₹1ಗೆ 1 ಲೀಟರ್ ಹಾಲು ಮಾರಾಟ ಮಾಡುವ ಮೂಲಕ ಹೈನುಗಾರಿಕೆ ನಂಬಿದ ಲಕ್ಷಾಂತರ ರೈತರ ಬದುಕಿನ ಜೊತೆ ಆಟವಾಡುತ್ತಿವೆ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಸರ್ಕಾರವೇ ಭ್ರಷ್ಟಾಚಾರಕ್ಕೆ ಹೇಳಿ ಧಿಕ್ಕಾರ. ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್. ರಾಜ್ಯದ ಆರ್ಥಿಕ ಬೆನ್ನೆಲುಬಾಗಿರುವ ಹೈನುಗಾರಿಕೆ ಇಂದು ಸಂಕಷ್ಟಕ್ಕೆ ಸಿಲುಕಿದೆ. ಫ್ಲಿಪ್ಕಾರ್ಟ್, ಅಮೆಜಾನ್ ಮತ್ತು ವಾಲ್ಮಾರ್ಟ್ನಂತಹ ಬಹುರಾಷ್ಟ್ರೀಯ ಕಂಪನಿಗಳು ಮಾರುಕಟ್ಟೆಯಲ್ಲಿ ಅನ್ಯಾಯದ ಪೈಪೋಟಿ ನಡೆಸುತ್ತಿವೆ. ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಗೆ ಹಾಲು ಮಾರಾಟ ಮಾಡುವ ಮೂಲಕ ಈ ಕಂಪನಿಗಳು ನಂದಿನಿಯಂತಹ ಸಹಕಾರಿ ಸಂಸ್ಥೆಗಳನ್ನು ನಾಶ ಮಾಡಲು ಸಂಚು ರೂಪಿಸುತ್ತಿವೆ ಎಂಬುದು ರೈತರ ಗಂಭೀರ ಆರೋಪ ಮಾಡಿದರು. ಆನ್ಲೈನ್ ಕಂಪನಿಗಳ ಅನ್ಯಾಯದ ಮಾರಾಟ ತಂತ್ರಗಳನ್ನು ಕೂಡಲೇ ತಡೆಯಬೇಕು. ಸ್ವಾಮಿನಾಥನ್ ವರದಿಯಂತೆ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ ₹50 ಬೆಲೆ ನಿಗದಿಪಡಿಸಬೇಕು. ಗನರಕ್ಕೇರಿರುವ ಪಶು ಆಹಾರದ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಬೇಕು. ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ರಾಜ್ಯದಲ್ಲಿ ರದ್ದುಗೊಳಿಸಬೇಕು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಫ್ಲಿಪ್ಕಾರ್ಟ್ನಂತಹ ಆನ್ಲೈನ್ ಕಂಪನಿಗಳು ₹1ಗೆ 1 ಲೀಟರ್ ಹಾಲನ್ನು ಮಾರಾಟ ಮಾಡೋದ್ರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಹೈನು ಉದ್ಯಮವನ್ನು ತನ್ನ ಕೈವಶ ಮಾಡಿಕೊಳ್ಳಿಕ್ಕೆ, ಆ ಮಾರುಕಟ್ಟೆಯನ್ನು ತನ್ನ ಕೈವಶ ಮಾಡಿಕೊಳ್ಳಿಕ್ಕೆ ಒಂದು ಕುತಂತ್ರದ ಮಾರ್ಗವನ್ನು ಅನುಸರಿಸ್ತಾ ಇದೆ. ಈ ಕುತಂತ್ರದ ಮಾರ್ಗದ ಪರಿಣಾಮವಾಗಿ ಇಡೀ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ರೈತರ ಬದುಕು ದುಸ್ತರಾಗ್ತಕ್ಕಂಥ ಸನ್ನಿವೇಶ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ. ಈ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದ ಈ ಹೈನು ಉದ್ಯಮದ ಮಾರುಕಟ್ಟೆಯನ್ನು ತನ್ನ ಕೈವಶ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವರು ನಷ್ಟ ಆದರೂ ಸಹ ಆ ನಷ್ಟವನ್ನು ಮುಂದಿಟ್ಕೊಂಡು ಈ ರೀತಿ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಹೈನೋದ್ಯಮವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರವಾಗಿ ತಮ್ಮದೇ ಆದಂತಹ ಮಾರುಕಟ್ಟೆಯನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಬೇರೆ ಬೇರೆ ಅಮೂಲ್ನಂಥ ಸಂಸ್ಥೆಗಳಿಂದ ಮಹಾರಾಷ್ಟ್ರ ಇರ್ಬೋದು, ಹೆರಿಟೇಜ್ ಅಂತ ಸಂಸ್ಥೆಗಳಿರ್ಬೋದು, ತಮಿಳುನಾಡಿನಲ್ಲಿರ್ಬೋದು ಈ ಕಡೆಯಿಂದ ಹಾಲುಗಳನ್ನು ತರಿಸ್ಕೊಂಡು ಅವರು ₹1ಗೆ ಬೇರೆ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಹಾಲನ್ನು ಕೊಡ್ತಾ ಇದ್ದಾರೆ. ಈಗ ಬೆಂಗಳೂರಿನ ಹಾಲು ಒಕ್ಕೂಟ ಒಂದರಲ್ಲೇ ದಿನಕ್ಕೆ 50,000 ಲೀಟರ್ ಹಾಲು ಮಾರಾಟ ಆಗ್ತಕ್ಕಂಥದ್ದು ಈಗ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲೇ ನಮ್ಮ ಮನ್ಮುಲ್ಲು ಬರ್ಬೋದು ಅಥವಾ ಬೇರೆ ಬೇರೆ ಒಕ್ಕೂಟಗಳೇನಿದೋ ಆ ಒಕ್ಕೂಟಗಳ ವ್ಯಾಪ್ತಿಗೆ ಅದು ದೊಡ್ಡ ರೀತಿಯಾದ ಹೊಡೆತ ಬೀಳ್ತದೆ. ಮಂಡ್ಯ ಜಿಲ್ಲೆಯಲ್ಲಿ 10 ರಿಂದ 11 ಲಕ್ಷ ಲೀಟರ್ ಹಾಲು ಪ್ರತಿನಿತ್ಯ ಇವತ್ತು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನು ಇವತ್ತು ಲಿಕ್ವಿಡ್ ರೂಪದಲ್ಲಿ ಮಾರಾಟ ಮಾಡೋದೇ ಕಷ್ಟ ಆಗಿ 4 ರಿಂದ 5 ಲಕ್ಷ ಲೀಟರ್ ಹಾಲು ಮಾತ್ರ ಇವತ್ತು ಲಿಕ್ವಿಡ್ ರೂಪದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂಥ ರೀತಿಯಲ್ಲಿ ಬೇರೆ ಬೇರೆ ಉಪ ಉತ್ಪನ್ನಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಪೌಡರ್ಗಳನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಈ ರೀತಿಯಾದಂತಹ ರೀತಿಯಲ್ಲೇ ಅದನ್ನ ಹಾಲನ್ನು ಮಾರಾಟ ಮಾಡಲಿಕ್ಕೆ ಎಣಗಾಡ್ತಾ ಇರತಕ್ಕಂಥ ಸಂದರ್ಭದಲ್ಲೇನೆ ಇಂಥ ಒಂದು ಇಡೀ ನಮ್ಮ ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಈ ಉದ್ಯಮವನ್ನು ಹಾಳು ಮಾಡಲಿಕ್ಕೆ ವಾಲ್ಮಾರ್ಟ್ನಂಥ ಕಂಪ್ನಿಗಳು, ಫ್ಲಿಪ್ಕಾರ್ಟ್ನಂಥ ಕಂಪ್ನಿಗಳು, ಅಮೆಜಾನ್ನಂಥ ಬಹುರಾಷ್ಟ್ರೀಯ ಕಂಪ್ನಿಗಳು ನಮ್ಮ ದೇಶದೊಳಗಡೆಗೆ ಮುಕ್ತವಾದಂಥ ರೀತಿಯಲ್ಲಿ ಇಂಥ ಒಂದು ಲೂಟಿ ಮಾಡಲಿಕ್ಕೆ, ದಿವಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇವತ್ತು ಏನು ಇದ್ರದ್ದು ಒಂದು ಸ್ಪರ್ಧಾತ್ಮಕವಾದಂತಹ ಜಗತ್ತಿನಲ್ಲಿ ಈ ನಿಯಂತ್ರಣವನ್ನು ಏರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದ್ರ ಕಾಂಪಿಟೇಷನ್ ಕಮಿಷನ್ ಏನಿದೆಯೋ ಅದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆಯೋ ಆ ಸಂಸ್ಥೆ ಅವ್ರ ಮೇಲೆ ನಿಯಂತ್ರಣ ಇರಬೇಕು. ಅಮಿತ್ ಶಾ ಸಹಕಾರಿ ಸಚಿವರಾದರು. ಇಡೀ ಸಹಕಾರಿ ರಂಗವನ್ನೇ ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಹೊಸದಾಗಿ ಅವರು ಅಂಥ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡ್ಕೊಂಡು ಖಾತೆಯನ್ನು ಸೃಷ್ಟಿ ಮಾಡಿದ್ರು. ಆದರೆ ಅವ್ರ ಸಹಕಾರಿ ರಂಗಕ್ಕೆ ಅವರು ಮಂತ್ರಿ ಆದ ನಂತರದಲ್ಲಿ ಇಡೀ ಸಹಕಾರಿ ರಂಗ ಇವತ್ತು ದಿವಾಳಿ ಆಗ್ತಾ ಇದೆ. ಸಹಕಾರಿ ರಂಗದಲ್ಲಿ ಠೇವಣಿ ಇಟ್ಟಿರ್ತಕ್ಕಂಥ ಹಣವನ್ನೇ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಅದನ್ನು ದಾರಿ ಇರ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ, ಅದರಲ್ಲೂ ಸಿಲ್ಕ್ ಮತ್ತು ಮಿಲ್ಕ್ಗೆ ಹೆಸರಾಗಿರ್ತಕ್ಕಂಥ ಈ ಜಿಲ್ಲೆ ಮುಂದಿನ ದಿನಗಳಲ್ಲಿ ಜನ ಭಾಳ
ಒಬ್ಬ ಸಂಕಷ್ಟವನ್ನು ಎದುರಿಸಬಾರ್ದು ಅಂತ ಹೇಳಿದ್ರೆ ಅವ್ರ ಮೇಲೆ ಸರಿಯಾದ ರೀತಿಯಾದಂಥ ನಿಯಂತ್ರಣವನ್ನು ಹೇರಬೇಕು. ಪ್ರತಿ ಒಂದು ಲೀಟ್ರಿಗೆ ಕನಿಷ್ಠ 50 ರೂಪಾಯಿಯನ್ನು ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಜಾನುವಾರು ಹತ್ಯೆ ತಡೆ ಕಾಯ್ದೆಯನ್ನು ಅವರು ವಾಪಸ್ ಪಡಿಬೇಕು. ಹಾಗಾಗಿ ಇಡೀ ಜಾನುವಾರುವನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ರೈತರನ್ನ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕ್ರಮವನ್ನು ತಗೊಳ್ಬೇಕು. ಮತ್ತು ಪಶು ಆಹಾರದ ಬೆಲೆಯನ್ನು ಸಹ ಕಡಿಮೆ ಮಾಡಬೇಕು. ಮತ್ತು ಇವತ್ತಿನ ಬೆಲೆ ಹೆಚ್ಚಳ, ಇವತ್ತು ಬೇಸಿಗೆಯಲ್ಲಿ ಜನರು ಇವತ್ತು ಜಾನುವಾರುಗಳು ಬದುಕುವುದೇ ಸಂಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರಾದ ಎನ್ಎಲ್ ಭರತ್ರಾಜ್, ಮಹದೇವು, ಗುರುಸ್ವಾಮಿ, ಸಿದ್ದೇಗೌಡ, ಗಣೇಶ್, ನಾಗಮಣಿ, ಪದ್ಮಾ, ಶ್ರೀನಿವಾಸ್, ಮೂರ್ತಿ, ವಿಜಯಕುಮಾರ್, ಪರಿಮಳ ಸೇರಿದಂತೆ ಇತರರು ಇದ್ದರು.